ರಂಗಭೂಮಿಯಲ್ಲಿ ಭಾಳ ವರ್ಷದಿಂದ ಸೇವೆ ಮಾಡ್ಕೊಂಡು ಇದ್ದೀನಿ. ಈ ದಿನ ಗಜಾನನ ಟೀಮಿನಿಂದ ರಂಗ ನಕ್ಷತ್ರಗಳು ಎಂಬ ಈ ಕಲಾವಿದರನ್ನು ಪರಿಚಯಿಸುತ್ತಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ. ನಾನು ರಂಗಭೂಮಿಯಲ್ಲಿ ಬೆಳೆದ ದಾರಿಯನ್ನು ಹೇಳ್ತೀನಿ, ಪರಿಚಯವೂ ಮಾಡಿಸ್ತೀನಿ. ನಾನು ಮೈಸೂರಲ್ಲಿ ಹುಟ್ಟಿದೆ. ನಮ್ಮ ತಂದೆ ತಾಯಿಯ ಹೆಸರು ಏರು ಶ್ರೀಕಂಠಯ್ಯ ಮತ್ತು ನಂಜಮ್ಮ ಅಂತ. ಇವರ ಗರ್ಭದಲ್ಲಿ ಗೆನಿಸಿಬಿಟ್ಟು ಬಡತನದಲ್ಲೇ ಬೆಳೆದು ನಮ್ಮ ತಂದೆಯವರಿಗೆ ಸುಮಾರು 14 ಜನ ಮಕ್ಕಳುಗಳು. ಬೆಳೀತಾ ಆಹಾಕಾರವಾಗಿ ಬೆಳೆದು, ಆದರೆ ಭಗವಂತ ರಂಗಭೂಮಿಗೆ ಕೈ ಹಿಡಿದ ಮೇಲೆ ಒಬ್ಬೊಬ್ಬರು ನನ್ನ ಕಡೆ ಬೆಳೆದು ರಂಗಭೂಮಿಯಲ್ಲಿ ಒಳ್ಳೆಯ ಹೆಸರು ಮಾಡೋದು. MS ಸತ್ಯ, MS ಉಮೇಶ್, MS ಕೀರ್ತಿ ಮತ್ತು ಪಾಪಣಿ ಹೀಗೆಲ್ಲ ಬೆಳೆದು ನಮ್ಮ ತಂದೆಯವರು ವರ್ಧಾಸಾರ್ ಕಂಪ್ನಿಯಲ್ಲಿ ರಾಣಿ ಪಾಟ್ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ರು. ಮೇಲೆ ಹಾರ್ಮೋನಿಯಂ ಮಾಸ್ಟರ್ವೇ. ಈ ರೀತಿ ಇರ್ಬೇಕಾದ್ರೆ ನನಗೆ ಅಷ್ಟು ಕಲೆ ಬಗ್ಗೆ ಇರಲಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿಗಳೇ ಕಷ್ಟಪಡಬೇಕಾದ್ರೆ ನಾನು ರಂಗಭೂಮಿಯಲ್ಲಿ ಇರಬೇಕಾ, ಬೇರೆ ಏನಾದರೂ ಸಂಪಾದನೆಗೆ ಹುಡುಕಬೇಕು ಅಂದ್ಬಿಟ್ಟು ನಾನು ಬಾಂಬೆಗೆ ಹೋದೆ. ಅಲ್ಲಿ RK ಸ್ಟುಡಿಯೋ, ಫರ್ಟಿಲೈಸರ್ ಕೆಲಸ ಮಾಡಿದೆ ಮತ್ತು ಎಲೆಕ್ಟ್ರಿಷಿಯನ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಎಲೆಕ್ಟ್ರಿಷಿಯನ್ ಕೆಲಸ ಕಲಿತೆ. ಆಮೇಲೆ ಮತ್ತೆ ನಮ್ಮ ತಂದೆ ತಾಯಿಯರ ಹಂಬಲ ಏನು ಕಷ್ಟಪಡ್ತಿದ್ರು ಅಂತ ದುಃಖದಿಂದ ನಾನು ಮತ್ತೆ ಬೆಂಗಳೂರಿಗೆ ಬಂದು, ಆಗ ಕಡಗಾಲ್ ಪ್ರಭಾಕ್ಷಾಸ್ತ್ರಿಯವರ ಪ್ರಚಂಡವನ್ನು ನಡೀತಿತ್ತು. ಸುಭಾಷ್ ಚಂದ್ರ ಬೋಸ್ ಕೆರೆ ಒಳಗೆ ಹಿರಣ್ಯಮಿತ್ರ ಮಂಡಳಿ ಅಂತ ಥಿಯೇಟ್ರ್ ಕಟ್ಟಿದ್ರು. ಅಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡಿದೆ. ವಜ್ರಮುನಿಯವರು ಅವಾಗ ರಾವಣ ಪಾಠ ಮಾಡಿದ್ರು. ಭಾಳ ಚೆನ್ನಾಗಿ ಬಂತು, ಚೆನ್ನಾಗಿ ಕಲೆಕ್ಷನ್ ಅವರು. ತದನಂತರ ಪ್ರಭಾಸ್ ಶಿಶುವಾರ ಕಲಾವಿದರು ಇಟ್ಟಿದ್ದಾರೆ, ಅವ್ರು ಬ್ಯಾಲೆಗಳು ಮಾಡೋರು. ಅವರು ಇದರಲ್ಲಿ ಲೈಟಿಂಗ್, ಸ್ಟೇಜ್, ಸೌಂಡ್ ಇದರಲ್ಲಿ ನನ್ನ ಮುಖ್ಯ ಪಾತ್ರದಲ್ಲಿ ಕರ್ಕೊಂಡು ಹೋದರು. ಭಾಳ ಒಳ್ಳೆಯ ಹೆಸರು. ಆ ತಂಡಕ್ಕೆ ನಮ್ಮ ರಾಜ್ಕುಮಾರ್ ಅವರ ತಂಡನೂ ಬಂದು ನನಗೆ ರಮೇಶ್ ಅವರೇ ಬೇಕು ಲೈಟಿಂಗ್ಗೆ, ಸ್ಟೇಜಿಗೆ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಒಳ್ಳೆಯ ಹೆಸರು ತಂದೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕಲಾಕ್ಷೇತ್ರದಿಂದ ನಮಗೆ ಗುಲಾಬ್ ಬಂತು. ರಮೇಶ್ ಅವರೇ, ನೀವು ಬನ್ನಿ, ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಿದೆ, ನೀವು ಜವಾಬ್ದಾರಿ ತಗೋಬೇಕು ಅಂತ. ಆಗ ನಾಗೇಶ್ ಅವರು ಇದ್ದರು. ಆಮೇಲೆ ಪ್ರಸನ್ನ ಅಂತ ಎಲೆಕ್ಟ್ರಿಕ್ ಇಂಜಿನಿಯರ್ ಇದ್ದರು. ಅವರೆಲ್ಲ ನನ್ನ ಇಂಟರ್ವ್ಯೂ ತೊಗೊಂಡ್ರು. ಭಾಳ ಜನ ನನ್ನ ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟೆ, ಏನು ರೀ ನಿಮ್ಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಆಮೇಲೆ ಮುಂದೆ ಏನಾದ್ರು ತೊಂದರೆ ಕೊಡ್ತೀರಲ್ರಿ? ನೋಡಿ ಸ್ವಾಮಿ, ನಾವು ಭಗವತಿ ಭಿಕ್ಷಾಂದೆಯಿಂದ ಬಂದವರು, ನಾವು ಬರ್ತನದಲ್ಲೇ ಬಂದವರು. ನಾವು ನಮಗೆ ಈ ರಾಜಕೀಯ ಗೀಜೆ ನಮಗೆ ಏನೂ ಆಗಲ್ಲ. ನಮಗೆ ಭಗವಂತನ ಧೈರ್ಯದಿಂದ, ನಿಮ್ಮ ಧೈರ್ಯದಿಂದ 2 ಹೊತ್ತು ಊಟ ಸಿಕ್ಕರೆ ಸಾಕು, ಒಂದು ಕೆಲಸ ಕೊಡಿ ಸಾಕು. ಅದನ್ನು ಭಾಳ ಸಂತೋಷದಿಂದ ಒಪ್ಕೊಂಡು ಕಲಾಕ್ಷೇತ್ರಕ್ಕೆ ಕೊಟ್ಟರು. ಮೊದಲನೇ ಹೆಲ್ಪರಾಗಿ ಕೊಟ್ಟರು. ನೋಡೋಣ ಅಂತ ಒಳ್ಳೆಯ ಹೆಸರು ಬಂತು. ಒಂದು ವಾರಕ್ಕೆ ನೀನು ಸೌಂಡು ಅಸಿಸ್ಟೆಂಟ್ ಅಂದರು, ಮಾಡಿ ಒಳ್ಳೆಯ ಹೆಸರು ಬಂತು. ಆಮೇಲೆ ಎಲೆಕ್ಟ್ರಿಷಿಯನ್ ಅಂದರು, ಸರಿ ಒಪ್ಕೊಂಡೆ. ಆದಷ್ಟು ನಾನು ನಿಯತ್ತಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದರಿಂದ ನನಗೆ ಬಹಳ ಮುಂದಕ್ಕೆ. ಯಾಕೆ ಅಂದರೆ ರಂಗಭೂಮಿಯಲ್ಲಿ ಬ್ಯಾಕ್ ಸ್ಟೇಜ್ಗೆ ಏನು ಬೆಲೆ ಇರ್ತಾ ಇರಲಿಲ್ಲ. ಸ್ಟೇಜ್ ಕೆಲಸ ಆಗಲಿ, ಲೈಟ್ ಕೆಲಸ ಆಗಲಿ, ಗೇಟ್ ಕೀಪರ್ಗಾಗಲಿ ಅವ್ರಿಗೆ ಅಷ್ಟು ಬೆಲೆ ಇರಲಿಲ್ಲ. ಏಕೆಂದರೆ ರಂಗಭೂಮಿ ಕಲಾವಿದರಿಗೆ ಸ್ಟೇಜ್ ಮೇಲೆ ನಟಿಯರಿಗೆ ಚಪ್ಪಾಳೆಲ್ಲ ಗಿಟ್ಟಿಸ್ಕೊಂಡ್ಬಿಡ್ತಾರೆ. ಆದರೆ ಬ್ಯಾಕ್ ಸ್ಟೇಜ್ ಲೈಟ್ ಹಾಕ್ದವನು, ಸೌಂಡ್ ಕೊಟ್ಟವನು, ಸ್ಟೇಜ್ ಕಡೆ ಬೆಳಗ್ಗಿಂದ ಊರು ಕಷ್ಟಪಟ್ಟಿರ್ತಾರೆ. ಅಂಥವ್ರಿಗೆ ಸುಖ ಇರಲ್ಲ, ವಯಸ್ಸಾದ್ಮೇಲೂ ಇರಲ್ಲ. ಅದಕ್ಕೆ ನಾನು ಒಂದು ಸಂಘ ಮಾಡಿ ರಂಗ ಕುಶಲ ಕೈಮಳಗಳ ಸಂಘ ಅಂತ ಮಾಡಿದೆ. ಆಗ ದೊಡ್ಡವರು ಹೆಲ್ಪ್ ಮಾಡಿದ್ರು. ಕುಮಾರಸ್ವಾಮಿ ಲೇಔಟಲ್ಲಿ ಒಂದು 30-40 ಮನೆಯೂ ಕೊಡಿಸೋದು, ಎಲ್ಲರಿಗೂ ಬ್ಯಾಕ್ ಸ್ಟೇಜ್ ದೇವ್ರಿಗೆ ಕೊಟ್ಟೆ. ಕಾರಣ ಇಷ್ಟೇ, ಅವ್ರು ಪಡ್ತಿರೋ ಕಷ್ಟ.
ನಡ ನಡೆಯೋರು ಕೀರ್ತಿ ತಗೋತಾರೆ, ಪೇಪರ್ನೆಲ್ಲ ಫೋಟೋ ಎಲ್ಲ ಹಾಕಿಸ್ಕೊತಾರೆ. ಆದ್ರೆ ಬ್ಯಾಕ್ ಸ್ಟೇಜ್ನವರಿಗೆ ಏನು ಅವ್ರು ದುಡಿಯೋದೇ ಆಗೋಯ್ತು, ಕಷ್ಟಪಡೋದೇ ಆಯಿತು, ಅವರು ಸುಖ ನೋಡ್ಬೇಕಲ್ಲ. ನಮ್ಮ ಹಂಗೆ ಅವರು ಮನುಷ್ಯರಲ್ವ, ಅದಕ್ಕೋಸ್ಕರ ಮಾಡಿದೆ. ಇವತ್ತಿನ ದಿವಸನೂ ರಂಗ ಕುಶಲಕರ್ಮಿ ಅಂತಲೇ ಹೆಸರು ಬರುತ್ತೆ. ಮುಂಚೆ ನೇಪಥ್ಯ ಅಂತ ಬರ್ತಿತ್ತು. 70ನೇ ಇಸ್ವಿಲಿ ನೇಪಥ್ಯ ಅಂತ ಹೇಳ್ಬೋದು. ಆ 73-74ರಿಂದ ರಂಗಕರ್ಮಿ ಅಂತ ಬರುತ್ತೆ. ಅದು ನನ್ನ ಒಬ್ಬನಿಂದ ಬರಲಿಲ್ಲ, ಅದು ನಮ್ಮಲ್ಲಿ ಸಂಘ ಸಂಸ್ಥೆಗಳಿದ್ರು, ಮಿನಿಸ್ಟ್ರಿಗಳಿದ್ರು, ಅವರೆಲ್ಲ ರೆಕಮೆಂಡ್ ಮಾಡಿದ್ರಿಂದ ಅನುಕೂಲ ಆಯಿತು. ರಂಗಭೂಮಿ ಅಂದರೆ ಒಂದು ಚದುರಂಗ ಆಟ ಇದ್ದಾಗ ಅದೃಷ್ಟ ಒಂದು ಇತ್ತು ಅಂದರೆ ಭಗವಂತ ಮೇಲೆ ಕರ್ಕೊಂಡು ಹೋಗ್ತಾನೆ, ಕೆಳಗುತ್ತಾ ಇರ್ತಾನೆ. ಆದರೆ ನನ್ನಲ್ಲಿ ಪರೀಕ್ಷೆ ಮಾಡಿದ್ದು ಅಂದರೆ ಭಗವತಿ ಭಿಕ್ಷಾಂದೆಯಿಂದ ಶುರು ಮಾಡೋದು. ಭಗವತಿ ಭಿಕ್ಷಾಂದೇಹಿ ಮಾಡಿ ಏನು ಅಂದರೆ ಕಲಾವಿದರಿಗೆ ಒಂದು 5 ಜನ ಕಾಲ ಊಟ ತರಬೇಕು. ಮಲ್ಲೇಶ್ವರ, ಶೇಷಾದ್ರಿಪುರ, ಸೊಸೈಟಿ ಹಾಕಿದ್ರು. ಇಲ್ಲಿ ಭಾಳ ಕಷ್ಟಪಟ್ಟೆ. ಆ ಒಂದು ಪುಣ್ಯವೇನು ನನಗೆ ರವೀಂದ್ರ ಕಲಾಕ್ಷೇತ್ರದ ಕೆಲಸನೂ ಸಿಕ್ತು. ಸಿಕ್ಕಿದ ಮೇಲೆ ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು MS ರಮೇಶ್ ಕೂಟ ಅಂತ ನಾನು ಸಂಘ ಕಟ್ತೆ. ಕಾರಣ ಇಷ್ಟೇ, ಅವರು ವಯಸ್ಸಾದ ಮೇಲೆ ಕಲಾವಿದರಿಗಾಗಲಿ ಅಥವಾ ಬ್ಯಾಕ್ ಸ್ಟೇಜ್ಗಾಗಲಿ ಏನು ಪೆನ್ಷನ್ ಬರ್ತಾ ಇರಬೇಕು. ಅದಕ್ಕೆ ಕಟ್ಟಿ ಒಂದು ಏನು ಪ್ರಯೋಗ ಮಾಡಿದೆ, ಅದು ಸಕ್ಸಸ್ ಆಯಿತು. ಆಮೇಲೆ ತಂಡ ಕಟ್ಟಿದ ಮೇಲೆ ನಾನು ಬೇಡ್ರ ಕಣ್ಣಪ್ಪ, ಸಾಹುಕಾರ, ಸೊಸೈತದ ಸೌಭಾಗ್ಯ, ಅನೇಕ ನಾಟಕಗಳನ್ನ ಆಡಿದೆ. ಒಳ್ಳೆಯ ಹೆಸರು ತಂದು ಕೊಡ್ತು. ಆಮೇಲೆ ನಾನು ಒಂಚೂರು ಬೆಳಕಿಗೆ ಬಂದೆ ಅಂದರೆ ರಂಗಭೂಮಿಯಿಂದ ಇಂಥ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಬೆಳಕಿಗೆ ಬಂದೀವಿನ ಇದು ದುಡ್ಡಿನಲ್ಲಿ ನಾನು ಮುಂದಕ್ಕೆ ಬರಲಿಲ್ಲ. ಭಗವಂತ ಹಂಗೆ ಇಟ್ಟಿದ್ದೇನೆ, ಆದರೆ ಒಳ್ಳೆತನ ಕೊಟ್ಟಿದ್ದೇನೆ. ಆದರೆ ನನಗೀಗ ಏನಂದರೆ ನನ್ನ ನಾಟಕದಲ್ಲಿ ಅಭಿನಯಿಸಿದ್ರು ಅನೇಕ ಚಲನಚಿತ್ರ, ಆಮೇಲೆ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಮತ್ತು ಬ್ಯಾಕ್ ಸ್ಟೇಜ್ ಮೇಕಪ್ ಮ್ಯಾನ್ ಎಲ್ಲ ಇದೆ. ಉದಾಹರಣೆ ಹೇಳೋದಂದರೆ ನನ್ನ ಆಪ್ತ ಸ್ನೇಹಿತರು ಹಂಸಲೇಖ ಅವರು, ಆಮೇಲೆ ಭಾಳ ಜನ ಇದ್ದಾರೆ. ಹೇಳಿದ್ರೆ ನಮಗೆ ಅಷ್ಟು ಏನಂದರೆ ನಮ್ಮ ಆಶೀರ್ವಾದ, ಸಾಯಿಬಾಬನ ಆಶೀರ್ವಾದದಿಂದ ಎಲ್ಲರೂ ನಮ್ಗೆ ಕೈ ಹಿಡಿದವರು. ಯಾಕೆಂದರೆ ನನಗೆ ಸುಮಾರು 70 ವರ್ಷ ಸರ್ವಿಸ್ ಆಯಿತು. ಆದ್ದರಿಂದ ಭಗವಂತ ಚೆನ್ನಾಗಿ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ. ಆದರೆ ನನಗೆ ಶಿರ್ಡಿ ಸಾಯಿಬಾಬ, ಅನೇಕ ಶಿರ್ಡಿ ಸಾಯಿಬಾಬ ನಾನೇ ಕತೆ ಸಂಭಾಷಣೆ ಬಂದು ಆಡಿದೆ. ಆದ್ದರಿಂದ ಅದಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಅದರಿಂದನೇ ಭಗವಂತನ ಆಶೀರ್ವಾದದಿಂದಲೇ ಬಂದು. ಆದ್ದರಿಂದ ನನಗೆ ಇನ್ನೂ ಮಾಡಬೇಕು ಅನ್ನೋ ಆಸೆ ಇದೆ. ಇನ್ನು ಶಿರ್ಡಿ ಸಾಯಿಬಾಬಾ, ಶಿರ್ಡಿಗೆ ಹೋಗೋಣ, ಸಾಯಿ ದರ್ಶನ ಮಾಡೋಣ ಅಂತ ನಾಟಕ ಮಾಡೋದು ಚೆನ್ನಾಗಾಯಿತು. ಮುಂದೆ ಇನ್ನೂ ಒಂದೆರಡು ಸಾಯಿ ಲೀಲಾ ಭಕ್ತಿ ಪ್ರಧಾನ ನಾಟಕಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ನಿಮ್ಮ ಸಹಕಾರವೆಲ್ಲ ನನಗೆ ಬೇಕು. ಇತ್ತೀಚಿನ ರಂಗಭೂಮಿಗೆ ಬರೋ ಕಲಾವಿದರಿಗೆ ನಿಮ್ಮ ಅನುಭವದ ಕಿವಿ ಮಾತು ಏನು ಅಣ್ಣ? ಅಂದರೆ ಕಲಾವಿದರಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಅವರ ಜೀವನದ ಮುಂದೆ ಒಲಿಬೇಕು ಅನ್ನೋದು ಕಾಳಜಿ ಇತ್ತು ಅಂದರೆ ಅವ್ರು ಖಂಡಿತವಾಗಿ ಅಭಿವೃದ್ಧಿ ಹೊಂದ್ತಾರೆ. ಅಭಿವೃದ್ಧಿ ಒಳ್ಳೆಯ ನಟ, ನಟಿ, ಇವಾಗ ಅನೇಕ ಜನ ಎಷ್ಟು ಜನ ಡಿಪ್ಲೊಮಾ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆಗಲ್ಲ, ಡಿಪ್ಲೊಮಾ ಮಾಡಿದವರು ಎಷ್ಟು ಜನ ಒಳ್ಳೆ ನಟರಾಗಿ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಆದ್ದರಿಂದ ಪ್ರಯತ್ನ ನಮ್ಮದು, ಫಲಾಫಲ ಭಗವಂತಂದು. ಬನ್ನಿ, ರಂಗಭೂಮಿ ಬನ್ನಿ, ಕಲಾವಿದರಾಗಿ, ಬ್ಯಾಕ್ ಸ್ಟೇಜ್ ಆಗಿ, ಲೈಟಿಂಗ್ ಕಲ್ತ್ಕೊಳ್ಳಿ, ಸೌಂಡ್ ಕಲ್ತ್ಕೊಳ್ಳಿ, ಎಲ್ಲ ಕಲ್ತ್ಕೊಳ್ಳಿ. ಚಿತ್ರರಂಗಕ್ಕೆ ಹೋಗಿ ಬೆಳೀರಿ, ಭಾರಿ ಸಂತೋಷ. ಒಳ್ಳೊಳ್ಳೆ ಹೆಸರು, ಪ್ರಶಸ್ತಿ ಎಲ್ಲ ತೊಗೊಳ್ಳಿ. ಆದರೆ ರಂಗಭೂಮಿ ಮಾತ್ರ ಬರೀಬೇಡಿ.
ದಯವಿಟ್ಟು ರಂಗಭೂಮಿಯಿಂದ ಬಂದವರು ನಾವು ರಂಗಭೂಮಿಯಿಂದ ಮಾತ್ರ ಮರೀಬೇಕು. ನಾನು ರಂಗಭೂಮಿದೆ ಬೆಳೆದು ಚಿತ್ರರಂಗಕ್ಕೆ ಹೋದೆ. ಚಿತ್ರರಂಗಕ್ಕೆ ಹೋಗಿ ಬಾಂಬೆ ಆರ್ಕೆ ಸ್ಟುಡಿಯೋದಲ್ಲಿದ್ದೆ, ಬೆಂಗಳೂರು ಚಾಮರಾಜೇಶ್ವರ ಸ್ಟುಡಿಯೋದಿದ್ದೆ, ಕೆಲವು ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ. ಆದರೆ ಜಾಸ್ತಿ ಮಾಲ್ಗೂಡ್ ಡೇಸ್ ಎಂಕರ್ನಾಗ್ ಜೊತೆ ಒಡನಾಟದಿಂದ ಟೆಕ್ನಿಷಿಯನ್ ಆಗಿ ಚೆನ್ನಾಗಿ ಬೆಳೆದೆ. ನನ್ನ ರಂಗಭೂಮಿಯ ಅನುಭವಗಳನ್ನು ತಮ್ಮ ಮುಂದೆ ಹೇಳಿಕೊಂಡಿದ್ದೀನಿ. ನನ್ನ ಪರಿಚಯ ಮಾಡಿಸಿದಂಥ ಗಜಾನನ ಟೀಮ್ನವರು ನನ್ನ ಪರಿಚಯ ಮಾಡಿಸ್ಕೊಟ್ಟಿರೋದ್ರಿಂದ ಅವರಿಗೆ ಅಭಿನಂದನೆ.